ಸರ್ಕಾರ ಗವರ್ನರ್ ಸುಗ್ರೀವಾಜ್ಞೆ ಫೈಟ್ ಜೋರಾಗ್ತಾ ಇದೆ. ಮೈಕ್ರೋ ಸುಗ್ರೀವಾಜ್ಞೆಯಲ್ಲೂ ಕೂಡ ಪಾಲಿಟಿಕ್ಸ್ ಅಂತ, ವಿಧೇಯಕಗಳ ಜಾರಿಯಲ್ಲೂ ಕೂಡ ಪರಸ್ಪರ ವಾಕ್ಸಮರ. ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್, ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರು ನಿಗಿ ಕೆಂಡವಾಗಿದ್ದಾರೆ. ಸರ್ಕಾರದ ವಿಧೇಯಕಗಳಿಗೆ ಗೆಹ್ಲೋಟ್ ಕೊಕ್ಕೆ ಹಾಕ್ತಿದ್ದಾರೆ, ವಿಧೇಯಕಗಳಿಗೆ ಅಂಕಿತ ಹಾಕ್ತಿಲ್ಲ ರಾಜ್ಯಪಾಲರು. ಮೈಕ್ರೋ ಸುಗ್ರೀವಾಜ್ಞೆಯಲ್ಲೂ ಕೂಡ ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅಂತ. ರಾಜ್ಯದಲ್ಲಿ ಬಡ್ಡಿ ಬಕಾಸೂರರ ಹಾವಳಿ ಜಾಸ್ತಿ ಆಗ್ತಾ ಇದೆ. 10,000 ಸಾಲ ಕೊಟ್ಟರು ಬಿಡ್ತಾ ಇಲ್ಲ, 10 ಲಕ್ಷ ಸಾಲ ಕೊಟ್ಟರು ಬಿಡ್ತಾ ಇಲ್ಲ. ಸೊ ಬಡವರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಈ ಬೆನ್ನಲ್ಲೇ ಸುಗ್ರೀವಾಜ್ಞೆ ತರೋದಕ್ಕೆ ರಾಜ್ಯಪಾಲರು ಯಾವುದೇ ರೀತಿಯಾದಂಥ ಅವಕಾಶವನ್ನ ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಾದ. ರಾಜ್ಯದಲ್ಲಿ ಬಡ್ಡಿ ಬಕಾಸುರರ ಹಾವಳಿ ಮಿತಿ ಮೀರಿದೆ. ಈ ದಂಧೆಕೋರರ ವಿರುದ್ಧ ಸರ್ಕಾರ ಹೊರಡಿಸಿದ್ದಂತ ಸುಗ್ರೀವಾಜ್ಞೆನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಗವರ್ನರ್ ನಡೆಗೆ ಕಾಂಗ್ರೆಸ್ ಕೂಡ ಕೆಂಡವಾಗಿದೆ. ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ. ಅಟ್ಟಹಾಸ. ಕರುನಾಡಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಬರೋಬ್ಬರಿ 29 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಹೊರಟಿದ್ದ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲೂ ರಾಜಕೀಯ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಕೆಂಡ. ಸರ್ಕಾರದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿರೋ ರಾಜ್ಯಪಾಲರು ಸರ್ಕಾರಕ್ಕೆ ಹಲವು ಸ್ಪಷ್ಟನೆ ಕೇಳಿದ್ದಾರೆ. ಗವರ್ನರ್ನ ಈ ನಡೆ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ತಾವರ್ ಚಂದ್ ಗೆಹ್ಲೋಟ್ರ ನಿರ್ಧಾರವನ್ನು ಕೆಲ ಕೈ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಪೂರ್ಣ ವಾಪಸ್ ಕಳಿಸಿದ್ರೆ ಉತ್ತರ ಬೇರೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರೆ ರಿಜೆಕ್ಟ್ ಮಾಡಿದ್ರೆ ಅದು ಮಾತು ಬೇರೆ, ಟೋಟಲಿ ರಿಜೆಕ್ಟ್ ಮಾಡಿದ್ರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ. ರಾಜ್ಯಪಾಲರ ಈ ನಡೆ ಖಂಡನೀಯ. ರಾಜ್ಯಪಾಲರ ನಿಲುವು ಇದು ಖಂಡನೀಯ. ಅವರು ನಮ್ಮ ಸಾಂವಿಧಾನಿಕ ಮುಖ್ಯಸ್ಥರು. ಅಂದರೆ ಭಾರತೀಯ ಜನತಾ ಪಾರ್ಟಿ ಈಗಲೂ ಸಹ ಯಾರು ಬಡ್ಡಿ ವ್ಯವಹಾರದವರಿಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಆಗಿದೆ. ಇದಾಗಬಾರ್ದು. ಇವರು ಸಹ ಒಂದು ದುರ್ಬಲ ವರ್ಗದಿಂದ ಬಂದಿರತಕ್ಕಂಥ ರಾಜ್ಯಪಾಲರು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಆದಷ್ಟು ಬೇಗ ಇದಕ್ಕೆ ಸಹಿ ಮಾಡಿ ಕಳಿಸ್ಬೇಕಾಗುತ್ತೆ. ರಾಜ್ಯಪಾಲರಿಗೆ ಮಾಹಿತಿ ಕೊರತೆ ಇದೆ. ವಾಪಸ್ ಕಳಿಸಿದ್ದಾರೆ. ನನ್ನ ಅನಿಸಿಕೆಯೊಳಗೆ ತಪ್ಪು ಗ್ರಹಿಕೆ ಹಾಗೂ ಮಾಹಿತಿ ಕೊರತೆ ಇರಬಹುದು. ರಾಜ್ಯಪಾಲರ ನಿರ್ಧಾರ ಬಡವರ ವಿರುದ್ಧವಿದೆ. ಈ ಮೈಕ್ರೋ ಫೈನಾನ್ಸ್ ಏನಿದೆ, ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡಿದೆ, ನಾನು ಅದನ್ನು ಅಭಿನಂದಿಸ್ತೇನೆ. ಜೊತೆಗೆ ಗವರ್ನರ್ ಅದು ವಾಪಸ್ ಆಗಿರೋದಿಲ್ಲ, ಒಂದು ಕಡೆ ಬಡವರ ವಿರೋಧಿ ಅಂತ ನನಗೆ ಅನಿಸ್ತದೆ. ನೋಡಿದ್ರಲ್ಲ, ಮೈಕ್ರೋ ಫೈನಾನ್ಸ್ ವಿಚಾರದಲ್ಲೂ ರಾಜಕೀಯ ಶುರುವಾಗಿ ಬಿಟ್ಟಿದೆ. ಸುಗ್ರೀವಾಜ್ಞೆ ತಿರಸ್ಕರಿಸಿದ ರಾಜ್ಯಪಾಲರ ನಡೆಗೆ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಈ ಸಮರ ಮುಂದೆ ಯಾವ ಹಂತಕ್ಕೆ ತಲುಪುತ್ತೋ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಇದು ಪೊಲಿಟಿಕಲ್ ವಿಚಾರವಾಗಿ ನಾವು ನೋಡೋದಾದ್ರೆ ಈಗ ಕಾಂಗ್ರೆಸ್ನವರು ಈ ಮೊದಲಿನಿಂದನೂ ಕೂಡ ರಾಜ್ಯಪಾಲರ ವಿರುದ್ಧ ಹಲವು ವಿಚಾರಗಳ ಬಗ್ಗೆ ಆರೋಪ ಮಾಡ್ತಾನೆ ಬರ್ತಾ ಇದ್ರು. ಬಿಜೆಪಿ ಹೇಳ್ದಂಗೆ ಕೇಳ್ತಾರೆ ರಾಜ್ಯಪಾಲರು, ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು. ಬಿಜೆಪಿಯವರು ಕೂಡ ಅಷ್ಟೇ ರಾಜ್ಯಪಾಲರನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಾರೆ ಅಂತ. ಈಗ ಮೈಕ್ರೋ ಫೈನಾನ್ಸ್ ವಿಚಾರವಾಗಿಯೂ ಕೂಡ ಇದೇ ರೀತಿ ಆಗೋದಿಲ್ವಾ? ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಿರುಕುಳ ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಫೈನಾನ್ಸ್ ಅವರು. ಅವ್ರಿಗೆ ಬ್ರೇಕ್ ಹಾಕ್ಬೇಕಂತ ನಾವು ಸುಗ್ರೀವಾಜ್ಞೆ ತಗೊಂಡ್ಬಂದ್ರೆ ಅದಕ್ಕೆ ರಾಜ್ಯಪಾಲರೇ ಸ್ಟಾಪ್ ಮಾಡ್ತಿದ್ದಾರೆ, ಅವರೇ ತಡೆ ಒಡ್ತಾ ಇದ್ದಾರೆ. ನಾವೇನ್ ಮಾಡೋಣ ಹೇಳಿ ಅಂತ ಜನರ ಮುಂದೆ ಕಾಂಗ್ರೆಸ್ನವ್ರು ಹೋದ್ರೆ ಇದು ಬಿಜೆಪಿಯವರು ಸೆಟ್ ಬ್ಯಾಕ್ ಆಗೋದಿಲ್ವಾ?
ಇದನ್ನು ಯಾವ ರೀತಿ ನೋಡ್ತೀರಿ ನೀವು? ಖಂಡಿತ ಶ್ರೀಪಾದ್, ಇದು ಮುಂದಿನ ದಿನಗಳಲ್ಲಿ ಇದು ಆರೋಪ ಪ್ರತ್ಯಾರೋಪಗಳು ಬಂದೇ ಬರ್ತವೆ. ಸದ್ಯಕ್ಕೆ ರಾಜ್ಯಪಾಲರು ಸ್ಪಷ್ಟೀಕರಣ ಕೇಳಿದ್ದಾರೆ, ಸರ್ಕಾರದಿಂದ ಸ್ಪಷ್ಟೀಕರಣ ಕೊಡತಕ್ಕಂಥ ಕೆಲಸಗಳು ಆಗಿದ್ದಾವೆ. ಆ ಸ್ಪಷ್ಟೀಕರಣದ ಮೇಲೆ ರಾಜ್ಯಪಾಲರು ಯಾವ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಇನ್ನೂವರೆಗೂ ಕೂಡ ರಾಜ್ಯಪಾಲರು ಯಾವುದೇ ಸ್ಪಷ್ಟನೆಯನ್ನ ಸರ್ಕಾರ ಕಳಿಸಿದ ಬಳಿಕ ನಿರ್ಧಾರವನ್ನು ಇನ್ನೂ ಪ್ರಕಟವಾಗಿಲ್ಲ. ಹಾಗಾಗಿ ಇದೊಂದು ರೀತಿಯಲ್ಲಿ ಇನ್ನೂ ಮೈಕ್ರೋ ಫೈನಾನ್ಸ್ ಬಿಲ್ಗೆ ಸುಗ್ರೀವಾಜ್ಞೆಗೆ ಅಂಕಿತ ಹಾಕ್ತಾರಾ ಇಲ್ವೋ ಅನ್ನುವಂಥ ಗೊಂದಲ ಅಂತೂ ರಾಜ್ಯ ಸರ್ಕಾರದಲ್ಲಿ ಇದ್ದೇ ಇದೆ. ಒಂದು ವೇಳೆ ಅಂಕಿತ ಹಾಕದೆ ಹೋದ್ರೆ ನೇರವಾಗಿ ರಾಜ್ಯಪಾಲರನ್ನೇ ಹಿಟ್ ಮಾಡಬೇಕು ಮತ್ತು ಅಟ್ಯಾಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಕಾದು ಕೂತ್ಕೊಂಡಿದೆ. ಯಾಕಂದ್ರೆ ಹಲವು ಬಿಲ್ಗಳು ಕೂಡ ಅವ್ರ ಹತ್ರ ಇದಾವೆ. ಈಗಾಗಲೇ ಬೆಳಗಾವಿ ಅಧಿವೇಶನದ ಕಳಿಸ್ತಕ್ಕಂಥ ಬಿಲ್ಗಳು, ಸ್ಪಷ್ಟೀಕರಣ ಕೊಟ್ಟಂತ ಬಿಲ್ಗಳು, ಅವುಗಳನ್ನು ಕೂಡ ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಇನ್ನೂರು ಕೂಡ ಅಂಕಿತ ಹಾಕಿಲ್ಲ, ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ. ಈಗಾಗಲೇ ಏನು ಮೈಕ್ರೋ ಫೈನಾನ್ಸ್ ಬಿಲ್ ಸಂಬಂಧವಾಗಿ ಏನು ಕಿರುಕುಳಗಳು ಕೇಳಿ ಬರ್ತಾ ಇದಾವೆ. ಬಿಜೆಪಿ ಒಂದ್ ಕಡೆ ಅಟ್ಯಾಕ್ ಮಾಡ್ತಾ ಇದೆ, ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಿಲ್ಲ ಅನ್ನುವಂಥದ್ದು. ಆದ್ರೆ ಈಗಾಗಲೇ ಸುಗ್ರೀವಾಜ್ಞೆಗೆ ಏನು ಆದೇಶವನ್ನು ಹೊರಡಿಸಿ ಈಗಾಗಲೇ ರಾಜ್ಯಪಾಲರ ಬಳಿ ಕಳಿಸಲಾಗಿದೆ. ರಾಜ್ಯಪಾಲರು ಒಂದು ವೇಳೆ ಅಂಕಿತ ಹಾಕದೆ ಹೋದ್ರೆ ಇದನ್ನ ನೇರವಾಗಿ ಬಿಜೆಪಿ ತಲೆ ಕಟ್ಟತಕ್ಕಂಥದ್ದು ಮತ್ತು ರಾಜ್ಯಪಾಲರನ್ನೇ ಹೊಣೆ ಮಾಡತಕ್ಕಂಥ ಕಾರ್ಯಕ್ಕೆ ಕಾಂಗ್ರೆಸ್ ಕೂಡ ಸನ್ನದ್ಧವಾಗಿ ಕೂತ್ಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ರಾಜ್ಯಪಾಲರು ಒಂದಷ್ಟು ನಡೆಯನ್ನ ಬಹಳ ನಿಗೂಢವಾಗಿ ಅನುಸರಿಸ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ರೀತಿಯಲ್ಲಿ ಈ ಬಿಲ್ ಅವಶ್ಯಕತೆ ಏನಕ್ಕಿದೆ, ಮುಂದೆ ಸದನದಲ್ಲಿ ಚರ್ಚೆ ಮಾಡಿ ನೀವು ವಿಧೇಯಕವನ್ನು ತಗೊಂಡು ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಮತ್ತೆ ಕಳಿಸಿರ್ತಕ್ಕಂತಹ ಸುಗ್ರೀವಾಜ್ಞೆಯನ್ನ ಸ್ಪಷ್ಟೀಕರಣ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣವನ್ನ ರಾಜ್ಯಪಾಲರು ಪುರಸ್ಕರಿಸಿ ಅವರು ಈ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಲೇಬೇಕು ಶ್ರೀಪಾದ್. ಇಲ್ಲದೆ ಹೋದ್ರೆ ಇದು ಒಂದು ರೀತಿಯಲ್ಲಿ ಮತ್ತೆ ಗವರ್ನರ್ ವರ್ಸಸ್ ಸರ್ಕಾರ ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಸರ್ಕಾರ ಗವರ್ನರ್ ಸುಗ್ರೀವಾಜ್ಞೆ ಫೈಟ್ ಜೋರಾಗ್ತಾ ಇದೆ. ಮೈಕ್ರೋ ಸುಗ್ರೀವಾಜ್ಞೆಯಲ್ಲೂ ಕೂಡ ಪಾಲಿಟಿಕ್ಸ್ ಅಂತ, ವಿಧೇಯಕಗಳ ಜಾರಿಯಲ್ಲೂ ಕೂಡ ಪರಸ್ಪರ ವಾಕ್ಸಮರ. ರಾಜ್ಯಪಾಲರ ಅಧಿಕಾರಕ್ಕೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್, ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರು ನಿಗಿ ಕೆಂಡವಾಗಿದ್ದಾರೆ. ಸರ್ಕಾರದ ವಿಧೇಯಕಗಳಿಗೆ ಗೆಹ್ಲೋಟ್ ಕೊಕ್ಕೆ ಹಾಕ್ತಿದ್ದಾರೆ, ವಿಧೇಯಕಗಳಿಗೆ ಅಂಕಿತ ಹಾಕ್ತಿಲ್ಲ ರಾಜ್ಯಪಾಲರು. ಮೈಕ್ರೋ ಸುಗ್ರೀವಾಜ್ಞೆಯಲ್ಲೂ ಕೂಡ ಇಲ್ಲಿ ಪಾಲಿಟಿಕ್ಸ್ ನಡೀತಾ ಇದೆ ಅಂತ. ರಾಜ್ಯದಲ್ಲಿ ಬಡ್ಡಿ ಬಕಾಸೂರರ ಹಾವಳಿ ಜಾಸ್ತಿ ಆಗ್ತಾ ಇದೆ. 10,000 ಸಾಲ ಕೊಟ್ಟರು ಬಿಡ್ತಾ ಇಲ್ಲ, 10 ಲಕ್ಷ ಸಾಲ ಕೊಟ್ಟರು ಬಿಡ್ತಾ ಇಲ್ಲ. ಸೊ ಬಡವರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಸೊ ಈ ಬೆನ್ನಲ್ಲೇ ಸುಗ್ರೀವಾಜ್ಞೆ ತರೋದಕ್ಕೆ ರಾಜ್ಯಪಾಲರು ಯಾವುದೇ ರೀತಿಯಾದಂಥ ಅವಕಾಶವನ್ನ ಇಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಾದ. ರಾಜ್ಯದಲ್ಲಿ ಬಡ್ಡಿ ಬಕಾಸುರರ ಹಾವಳಿ ಮಿತಿ ಮೀರಿದೆ. ಈ ದಂಧೆಕೋರರ ವಿರುದ್ಧ ಸರ್ಕಾರ ಹೊರಡಿಸಿದ್ದಂತ ಸುಗ್ರೀವಾಜ್ಞೆನ ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಗವರ್ನರ್ ನಡೆಗೆ ಕಾಂಗ್ರೆಸ್ ಕೂಡ ಕೆಂಡವಾಗಿದೆ. ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡೋಣ. ಅಟ್ಟಹಾಸ. ಕರುನಾಡಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿವೆ. ಬಡ್ಡಿ ದಂಧೆಕೋರರ ಕಾಟಕ್ಕೆ ಬರೋಬ್ಬರಿ 29 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕೋಕೆ ಹೊರಟಿದ್ದ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ. ಸರ್ಕಾರ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲೂ ರಾಜಕೀಯ. ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ನಾಯಕರು ಕೆಂಡ. ಸರ್ಕಾರದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿರೋ ರಾಜ್ಯಪಾಲರು ಸರ್ಕಾರಕ್ಕೆ ಹಲವು ಸ್ಪಷ್ಟನೆ ಕೇಳಿದ್ದಾರೆ. ಗವರ್ನರ್ನ ಈ ನಡೆ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ತಾವರ್ ಚಂದ್ ಗೆಹ್ಲೋಟ್ರ ನಿರ್ಧಾರವನ್ನು ಕೆಲ ಕೈ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಪೂರ್ಣ ವಾಪಸ್ ಕಳಿಸಿದ್ರೆ ಉತ್ತರ ಬೇರೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ರು, ರಿಜೆಕ್ಟ್ ಮಾಡಿದರೆ ಅದು ಮಾತು ಬೇರೆ. ಟೋಟಲಿ ರಿಜೆಕ್ಟ್ ಮಾಡಿದರೆ ನಮ್ಮ ಉತ್ತರನೂ ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಅವರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ, ಕ್ಲಾರಿಫಿಕೇಶನ್ಸ್ ಕೊಡ್ತೀವಿ. ರಾಜ್ಯಪಾಲರ ಈ ನಡೆ ಖಂಡನೀಯ. ರಾಜ್ಯಪಾಲರ ನಿಲುವು ಇದು ಖಂಡನೀಯ.